ಜಾತಿ ಜನಗಣತಿ ಸಮೀಕ್ಷಾ ವರದಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರು ಆಗಿರುವಂತಹ ಶಿವಲಿಂಗೇಗೌಡರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ. ಶಿವಲಿಂಗೇಗೌಡರು, ಇವಾಗ ಒಂದಷ್ಟು ಚರ್ಚೆ ಆಗ್ತಾ ಲೋಪಗಳಿದ್ದಾವೆ, ಸರಿಪಡಿಸಬೇಕು, ಮರು ಸಮೀಕ್ಷೆ ಆಗಬೇಕು, ಹೀಗೆ ಹಲವು ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತ ಆಗ್ತವೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಾಗಿದೆ ಈ ವಿಚಾರದಲ್ಲಿ? ಜಾತಿ ಗಣತಿ ಕಮಿಷನ್ ಪ್ರಾರಂಭ ಆಗಿ 10 ವರ್ಷಗಳು ಕಳೆದಿದೆ. ಈಗ ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಹೊರಗೆ ಬಂದಿಲ್ಲ, ಕ್ಯಾಬಿನೆಟ್ನ ಹಂತದಲ್ಲಿದೆ. ಅದರಲ್ಲಿ ಲೋಪದೋಷಗಳೇನು ಅಂತ ರಾಜ್ಯದ ಜನಕ್ಕೂ ಗೊತ್ತಿಲ್ಲ, ಯಾರ್ಯಾರಿಗೂ ಗೊತ್ತಿಲ್ಲ. ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಿ, ನಾವು ಕೇಳ್ತಾ ಇದ್ದೀವಿ. ನಮಗೇನಾರ ವಿಚಾರ ಗೊತ್ತಿರ್ತಾನೆ ಮಾತಾಡೋದು. ಏನಾಗಿದೆ, ಏನು ಬಿಟ್ಟಿದೆ ಅನ್ನತಕ್ಕಂಥದ್ದು ಪರಿಪೂರ್ಣವಾದಂಥ ವರದಿ ಜನಸಾಮಾನ್ಯನ ಕೈ ಸಿಕ್ಕಿದ ಮೇಲೆ ಹೇಳ್ಬೋದು. ಅಲ್ಲ, ಈಗಾಗಲೇ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ. ಇವತ್ತು ಏನು ತೀರ್ಮಾನ ಆಗ್ಬೋದು, ಅಥವಾ ನೀವೇನು ಆದರೆ ಒಳ್ಳೆಯದು ಅನ್ನೋ ನಿರೀಕ್ಷೆ ಇದೆ? ನಮ್ಗೇನಾರ ವಿಚಾರ ಗೊತ್ತಿದ್ರಲ್ಲ ಅವ್ರಿಗೆ ಸಲಹೆ ಕೊಡೋದು. ಮಂತ್ರಿಗಳಿಗಾಗಲಿ ಯಾರಿಗೆ ಆಗಲಿ ಸರ್ಕಾರಕ್ಕೆ ಆಗಲಿ ವಿಚಾರಗಳೇ ಗೊತ್ತಿಲ್ದಲೇ ಮಾಧ್ಯಮದವರನ್ನೇ ನಾವು ಅವಲಂಬಿಸಿ ಅಲ್ಲಿ ಏನಾದ್ರೂ ಮಾತನಾಡಿದರೆ ಜನ ತಪ್ಪು ಅಭಿಪ್ರಾಯಕ್ಕೆ ಬರಲ್ಲ. ಬಿಜೆಪಿಯವರು ಕೂಡ ಈಗ ಇದನ್ನ ಯಾವುದೇ ಕಾರಣಕ್ಕೂ ಅಂಗೀಕರಿಸಬಾರ್ದು, ಇದನ್ನ 10 ವರ್ಷ ಹಿಂದದ್ದು ಅಂತ ಹೇಳ್ತಿದ್ದಾರೆ. ಬಿಜೆಪಿಯವ್ರದ್ದು ಬಿಡಿ, ಬಿಜೆಪಿಯವರು ಯಾವತ್ತೂ ಅವ್ರು ಹಿಂದುಳಿದ ವರ್ಗದ ಪರವಾಗಿಲ್ಲ. ಅವ್ರದ್ದೆಲ್ಲ ಒಂಥರ ಯಾವ ರಾಜಕೀಯ ಅನ್ನೋದು ಗೊತ್ತಿದೆ, ಎಲ್ಲ ಈ ದೇಶದ ಜನಕ್ಕೆ ಗೊತ್ತಿದೆ. ಅವ್ರು ಎಂಥ ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಅಂಶದ ಕಾರ್ಯಕ್ರಮ. ಕುಮಾರಸ್ವಾಮಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ವಿಚಾರವಾಗಿ. ಕುಮಾರಸ್ವಾಮಿ ಅವರು ಯಾವುದನ್ನ ಅಕ್ಸೆಪ್ಟ್ ಮಾಡಿರೋದು, ಯಾವುದನ್ನ ಕುಮಾರಸ್ವಾಮಿ ಅವರು ಯಾವುದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಆದರೆ ಇದರಲ್ಲಿ ಏನು ಅಡಗಿದೆ ಅಂತಕ್ಕಂಥದ್ದು, ಇದು ಎಕನಾಮಿಕಲ್ ಸರ್ವೆ ಅಂತ ಒಬ್ರು ಹೇಳ್ತಾರೆ, ಒಬ್ಬರು ಜಾತಿ ಗಣತಿ ಅಂತಾರೆ. ಜಾತಿ ಗಣತಿ ಸರ್ವೆ ಅಲ್ಲ, ಇದು ಎಕನಾಮಿಕಲ್ ಸರ್ವೆ ಅಂತ ಹೇಳಿದ ಮೇಲೆ ಅದು ಪೂರ್ಣ ಪ್ರಮಾಣದಲ್ಲಿ ಹೊರಗೆ ಬರಲಿ. ಏನೇನು ತಪ್ಪಾಗಿದೆ ಅನ್ನೋದನ್ನು ಸದನದಲ್ಲಿ ಕರೀಲಿ, ಸದನದಲ್ಲಿ ಚರ್ಚೆ ಮಾಡೋಣ. ಅಂದರೆ ನೀವು ವಿಧಾನಮಂಡಲದ ಅಧಿವೇಶನ ಕರೆದು ಚರ್ಚೆ ಚರ್ಚೆ ಮಾಡಿ ಸಾಧಕ ಬಾಧಕಗಳು ತಪ್ಪಾಗಿದ್ದರೆ ಎಲ್ಲನೂ ವಿಮರ್ಶೆ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದು. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೀತು. ಅಲ್ಲೂ ಕೂಡ ಶಿವಲಿಂಗೇಗೌಡರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ರು ಅಂತ ಕೇಳ್ಪಟ್ಟಿದ್ವಿ. ನಾವೇನು ಸಲಹೆ ಕೊಟ್ಟಿಲ್ಲ. ಈಗ ನಮಗೆ ಪೂರ್ಣ ಪ್ರಮಾಣದಲ್ಲಿ ಏನೂ ಗೊತ್ತಿಲ್ಲದಲ್ಲೇ ನಾವು ಹೆಂಗೆ ರಿಯಾಕ್ಟ್ ಮಾಡೋದು? ಅಲ್ಲ, ಏನು ಚರ್ಚೆ ಆಯಿತು, ಏನು ತೀರ್ಮಾನ ತೆಗೆದುಕೊಂಡ್ರು? ಏನೂ ಚರ್ಚೆ ಆಗಿಲ್ಲ. ಜನ ಇದು ಈಗ ನೀವು ನಾನು ನಿಮ್ಮ ಮಾಧ್ಯಮದವರಿಗೆ ಕೇಳ್ತೀನಿ, ಇಂಟ್ರೀಮ್ ಆಡಿಟ್ ಇದೇ ವರದಿಯನ್ನು ತರಿಸ್ಕೊಂಡು ಬಿಜೆಪಿಯವರು ಇಂಟ್ರೀಮ್ ಆಡಿಟ್ ಇದು ಆರ್ಡರ್ ಮಾಡಿ 2Bಗೆ ಈ ಪಂಚಮಶಾಲೆಗಳನ್ನ ಸೇರಿಸಿ ಆದೇಶ ಮಾಡಿದಾರಲ್ಲ, ಅದು ಏನಾರು ಹೇಳಿದಿರಾ? ಇದೇ ವರದಿನ ಇಂಟ್ರೀಮ್ ಇದನ್ನು ರಿಪೋರ್ಟ್ ತರಿಸಿ ಇಂಟ್ರೀಮ್ ಆರ್ಡರ್ ಮಾಡಿದ್ದಾರೆ. ಯಾರಾದರೂ ಪ್ರಶ್ನೆ ಮಾಡಿದ್ದೀರಾ? ಯಾರೂ ಮಾಧ್ಯಮದವ್ರು ಪ್ರಶ್ನೆ ಮಾಡಿಲ್ಲ. ಈ ಅಂಶ ಯಾರಿಗೂ ಗೊತ್ತೇ ಇಲ್ಲ. ಗೊತ್ತಾಗಲಿ, ಇದೆಲ್ಲ ಯಾರ್ಯಾರು ಏನೇನು ಮಾಡ್ಯಾರ ಅನ್ನೋದು ಗೊತ್ತಾಗಲಿ, ಎಲ್ಲ ಇದಾಗಲಿ, ಜನಕ್ಕೆ ಉಪಯೋಗ ಆಗ್ತಕ್ಕಂಥ ವರದಿಯನ್ನು ಕೊಡಬೇಕು ಅಷ್ಟೇ. ನೆನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಮೋದಿ ಅಮಿತ್ ಶಾ ರಾಜ್ಯದ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗೆಯೋದಕ್ಕೆ ಷಡ್ಯಂತ್ರ ನಡೆಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರು ಯಾವತ್ತೂ ಮುಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದಿಲ್ಲ. ಅವ್ರು ಬಂದಿರೋದೆಲ್ಲ ಹಿಂಬಾಗಿಲಿಂದ. ಅದರಿಂದ ಇದನ್ನೂ ಏನಾದರೂ ಮಾಡಿ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ತಂದ್ಕೊಂಡು ಯಾವ್ದಾರ ಒಂದು ಗುಂಪಿಡ್ಕೊಂಡು ಏನಾರ ಮಾಡ್ಬೋದಾ ಅಂತಕ್ಕಂಥದ್ದು ಭಯ ಇದೆ. ಅದಕ್ಕೋಸ್ಕರ ಅವ್ರು ಬಿಜೆಪಿಯವರು ಅದನ್ನು ಮಾಡ್ತಾರೆ. ಅದು ಅವ್ರ ಕಸುಬು. ಅವ್ರು ಯಾವತ್ತೂ ಡೈರೆಕ್ಟ್ ಜನಗಳ ಆಶೀರ್ವಾದ ತಗೊಂಡ್ಬಂದಿಲ್ಲ. ಎಲ್ಲ MLAಗಳು ಪರ್ಚೇಸ್ ಮಾಡಿ ಆಗಿರೋದು. ಅಲ್ಲ, ಖರ್ಗೆ ಅವರು ಹೇಳ್ತಿರೋದು ಅದಕ್ಕೇನೆ, ನೀವು ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರ್ರಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಳ್ಳೇದಿದೆ. ಅದು ಒಂದಾಗಿರ್ಬೇಕು. ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಒಟ್ಟಾಗಿರ್ಬೇಕು ಅಂತ ಇಲ್ಲ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವ್ರು ಏನೂ ಆಗಿಲ್ಲ. ಎಲ್ಲ ಅವರು ಬರೀ ಒಂದು ಪಾರ್ಟಿ ಪ್ರೆಸಿಡೆಂಟ್ಗೆ ಒಡೆದಾಡಿ ಮೊಡೆದು ಬಿದ್ದು ಬೀದಿ ಎಲ್ಲ ತಿರುಗಿರು. ಬೀದಿ ಎಲ್ಲ ತಿರುಗಲ್ವೇನ್ರಿ ಬಿಜೆಪಿಯವರು? ಒಂದು ಪಾರ್ಟಿ ಅಧ್ಯಕ್ಷರಿಗೆ ಇದು ಈ ರಾಜ್ಯದ ಮುಖ್ಯಮಂತ್ರಿ ಅಂದಾಗ ಎಲ್ಲರಿಗೂ ಸಾಮಾನ್ಯವಾಗಿ ಆಸೆ ಇರುತ್ತೆ. ಅದಕ್ಕೆ ಆಗುತ್ತೆ. ಸಮಯ, ಸಂದರ್ಭ, ವಾತಾವರಣ ಏನು ಬರುತ್ತೆ ರಾಜಕಾರಣದಲ್ಲಿ, ಅದು ಹೈಕಮಾಂಡ್ ಏನು ಹೇಳುತ್ತೆ ಅದು ತೀರ್ಮಾನ ಆಗುತ್ತೆ. ಸೊ ಇದಿಷ್ಟು ಕೂಡ ಶಿವಲಿಂಗೇಗೌಡರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕುಲ್, ನ್ಯೂಸ್ ಫಸ್ಟ್, ಬೆಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.